ನಿನ್ನೆ ಮಧ್ಯಾಹ್ನದಿಂದ RCB ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ನಾಡ್ದು ಮ್ಯಾಚಿನ ಟಿಕೆಟ್ನ ಬುಕ್ಕಿಂಗ್ ಓಪನ್ ಆಗಿತ್ತು. ಓಪನ್ ಆದಾಗ ಒಂದು ಸಾಕಷ್ಟು ಹೊತ್ತು ಟ್ರೈ ಮಾಡಿದೆ, ನೋಡೋಣ ಹೇಗಿರುತ್ತೆ, ಸಿಗುತ್ತಾ ಏನು ಅಂತ. ತುಂಬ ಹೊತ್ತು ಟ್ರೈ ಮಾಡಿದ್ಮೇಲೆ ಈ ರೀತಿ ಓಪನ್ ಆಯಿತು. ಇಲ್ಲಿ ಓಪನ್ ಆದಾಗ ಸುಮಾರು ಒಂದು 24ರಿಂದ 25 ಸ್ಟ್ಯಾಂಡ್ ಇದ್ದಾವೆ ಟೋಟಲಿ RCB ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಬಟ್ ಆದರೆ ಎಲ್ಲ ಟಿಕೆಟು ಬೇರೆ ಸ್ಟ್ಯಾಂಡ್ಗಳದೆಲ್ಲ ಸೋಲ್ಡ್ ಔಟ್ ಅಂತ ಬಂತು. ಕೇವಲ ಅವೈಲೇಬಲ್ ನನಗೆ ತೋರಿಸ್ತಾ ಇದ್ದಿದ್ದು ಪ್ಲಾಟಿನಮ್ ಲಾಂಜು ಮತ್ತು ಎಕ್ಸಿಕ್ಯೂಟಿವ್ ಲಾಂಜ್ ಅಂತ. ಆ್ಯಂಡ್ ಅದರಲ್ಲೂ ಕೂಡ ಪ್ಲಾಟಿನಮ್ ಲಾಂಚ್ ಟಿಕೆಟು 25,000 ಆ್ಯಂಡ್ ಎಕ್ಸಿಕ್ಯೂಟಿವ್ ಲಾಂಚ್ ಟಿಕೆಟ್ ಬಂದುಬಿಟ್ಟು 15,600 ರೂಪಾಯಿ ತೋರಿಸ್ತಾ ಇತ್ತು. ಸೊ ಆಯಿತು, ನೋಡೋಣ, ಇದನ್ನು ಟ್ರೈ ಮಾಡೋಣ ಅಂದ್ಕೊಂಡ್ಬಿಟ್ಟು ಕೊನೆಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಗ ನನಗಲ್ಲಿ ಬಂದು ನೋಟಿಫಿಕೇಷನ್ ಏನಂದರೆ ಇದು ಕೂಡ ಸೋಲ್ಡ್ ಔಟ್ ಆಗಿದೆ, ಟಿಕೆಟ್ಸ್ ಅವೈಲೇಬಲ್ ಇಲ್ಲ ಅಂತ. ಸುಮ್ಮನೆ ಕಣ್ಣೋರ್ಸೋಕ್ಕೆ ಈ ಥರ ತೋರಿಸ್ತಿದ್ದಾರೆ. ಅಲ್ಲಿ ನೋಟಿಫಿಕೇಷನ್ ಬರೋದು ನೋಡ್ಬೋದು ನೀವು. ಇದಾದಮೇಲೆ ಇನ್ನೊಂದ್ಸಲ ಆಗಿದ್ದಾಗಲಿ ಅಂದ್ಕೊಂಬಿಟ್ಟು ಬೇರೆ ಎಲ್ಲ ಸ್ಟ್ಯಾಂಡ್ಗಳನ್ನೂ ಒಂದ್ಸಲ ಟ್ರೈ ಮಾಡ್ಕೊಂಬಂದೆ. ಯಾವ ಸ್ಟ್ಯಾಂಡ್ಸ್ ಕೂಡ ಅವೈಲೇಬಲ್ ಇಲ್ಲ. ಟಿಕೆಟು ವೆಬ್ಸೈಟಲ್ಲಿ ಬಿಟ್ಟು ಕೆಲವು ಗಂಟೆಗಳಲ್ಲಿ ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇದೆ. ಯಾವ ಟಿಕೆಟು ಅವೈಲೇಬಲ್ ಇಲ್ಲ, ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಅಂತ. ಬಟ್ ಆದರೆ ಈಗಲೂ ಕೂಡ ಟಿಕೆಟ್ಸು ಹೊರಗಡೆ ಫಿಸಿಕಲಿ ಬ್ಲಾಕಲ್ಲಿ ಅವೈಲೇಬಲ್ ಇದೆ. ಎಷ್ಟು ಟಿಕೆಟ್ ಬೇಕಾದರೂ ಅವೈಲೇಬಲ್ ಇದೆ. ಬಟ್ ವೆಬ್ಸೈಟಲ್ಲಿ ಮಾತ್ರ ಬಿಟ್ಟು ಕೆಲವೇ ಗಂಟೆಯಲ್ಲಿ ಸೋಲ್ಡ್ ಔಟ್.